ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಗೌರವ್ ಅಂತ. ಕಾರವಾರ ಡಿಸ್ಟಿಕ್ಕು ಯಲ್ಲಾಪುರ ತಾಲೂಕಿನ ಹಾಸನಗಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಅವರು ಒಂದು ಕಿರು ಪರಿಚಯನ ಮಾಡಿ ಕೊಡ್ತಾರಂತ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಸರ್? ರಾಮ ಹೆಗಡೆ ಅಂತ. ನೀವು ಯಾವ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ? ಹಾಸನಗಿ ಪಂಚಾಯತಿಯಿಂದ. ಹಾಸನಗಿ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ. ಸರ್ ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ನಾನು ಚುನಾವಣೆ ನಿಂತಾಗ ಯಾವ ಪಕ್ಷದಿಂದ ಗುರುಸ್ಕೊಂಡು ನಿಂತವಲ್ಲ, ಪಕ್ಷೇತರ ನಿಂತಿದ್ದೆ. ನನ್ನ ಒಂದು ವ್ಯಕ್ತಿತ್ವ ನೋಡಿ ಎಲ್ಲ ಪಕ್ಷದವರು ಒಟ್ಟು ಕೊಟ್ಟಿದ್ದಾರೆ. ಯಾವುದೇ ಒಂದು ಪಕ್ಷದವ್ರು ಸಪೋರ್ಟ್ ಮೇಲೆ ನಿಂತಿಲ್ಲ, ಪ್ರೈವೇಟ್ ನಿಂತಿದ್ದೆ ನಾನು. ಪ್ರೈವೇಟ್ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೀರಾ. ಸರ್ ನೀವು ಈ ಬಾರಿ ಗೆದ್ದಂತ ನಿಮ್ದು ಟೋಟಲ್ ಓಟ್ ಏನಿತ್ತು ಸರ್? ನಮ್ದಂದ್ರೆ ನಮ್ಮಲ್ಲಿ 8 ಜನ ನಾಮಿನೇಷನ್ ಮಾಡಿದ್ರು. ಅದ್ರಲ್ಲಿ ಎಲ್ಲ ಪಕ್ಷದ ಅಧಿಕೃತ ಕ್ಯಾಂಡಿಡೇಟ್ಗಳು ಕೂಡ ಇದ್ದಿದ್ರು. ಆದ್ರೆ ನಾನು ಸುಮಾರು ಒಂದು 50ರಿಂದ 55 ಓಟ್ ಅಂತರದಿಂದ ಆರಿಸಿ ಬಂದಿದ್ದೇನೆ. ಲೀಡಲ್ಲಿ ಗೆದ್ದಿದ್ದೀರಾ. ಟೋಟಲ್ ಓಟ್ ಎಷ್ಟು ಬಿದ್ದಿತ್ತು ಸರ್ ನಿಮ್ಗೆ? ಟೋಟಲ್ ನನಗೆ ಸುಮಾರು 160-65 ಓಟು ಬಿದ್ದಿದೆ. ಸೆಕೆಂಡ್ ಇದ್ದಲ್ಲಿ 112-13 ಬಿದ್ದಿದೆ. ಸರ್ ಇವಾಗ ಹೇಗಿದೆ ಸರ್ ರಾಜಕೀಯ ಜೀವನ? ಹೇಗೆ ಅನಿಸ್ತಾ ಇದೆ? ರಾಜಕೀಯ ಜೀವನ, ರಾಜಕೀಯಕ್ಕಾಗಿ ನಮ್ಮ ಪ್ರಯತ್ನ ಮಾಡೋದು ಬಹಳ ಒಳ್ಳೇದುಂಟು. ಸ್ವಾರ್ಥ ಬಯಸ್ಕೊಂಡ್ರೆ ಅದರಲ್ಲಿ ಏನೂ ಇಲ್ಲ. ಈಗ ಸ್ವಾರ್ಥನೇ ಬಹಳ ತುಂಬಿದೆ ಎಲ್ಲ ಕಡೆ. ಪಕ್ಷ ಮಾಡುವಂಥದ್ದು, ರಾಜಕಾರಣ ಮಾಡುವಂಥದ್ದು. ನಮ್ಮಲ್ಲಿ ಆ ಜಾಯಮಾನ ಇಲ್ಲ. ನಮಗೆ ಎಲ್ಲಾ ಪಕ್ಷದವರು ಒಂದೇ, ಜನ ಒಂದೇ. ನಮಗೆ ಪಕ್ಷ ಇಲ್ಲ. ಚುನಾವಣೆಯಲ್ಲಿ ಮಾತ್ರ ಪಕ್ಷ ಅದು ಯಾರದೇ ಇದ್ರು. ಚುನಾವಣೆ ಆರಿಸಿ ಬಂದ ನಂತರ ನಾವು ಜನರ ಸೇವೆ ಮಾಡಬೇಕು. ಜನಪ್ರತಿನಿಧಿ ಆದ ನಂತರ ಸಮಾಜ ಸೇವೆ ಮಾಡಬೇಕು. ಸಮಾಜ ಸೇವೆ ಮಾಡಬೇಕಂದ್ರೆ ನಾವು ಯಾವುದೇ ಪಕ್ಷದ ನೋಡುವಂತ ಅವಶ್ಯಕತೆ ನಮಗಿಲ್ಲ. ಸರ್ ಇವಾಗ ಈ ರಾಜಕೀಯದಲ್ಲಿ ನಿಮ್ಗೆ ಎಷ್ಟು ವರ್ಷದಿಂದ ಅನುಭವ ಇದೆ ಸರ್? ರಾಜಕೀಯದ ಅನುಭವ ಅಂದ್ರೆ ನಮ್ಗೆ ಸಾಮಾನ್ಯ, ನಮ್ಗೆ ಸಣ್ಣದೂ ಕೂಡ ಒಂದು ರಾಜಕೀಯ ಹುಚ್ಚಿತ್ತು. ಅಂದ್ರೆ ರಾಜಕಾರಣದ ಬಗ್ಗೆ ಹುಚ್ಚಿತ್ತು. ನಾವು ರಾಜಕೀಯಕ್ಕೆ ಹೋಗ್ಬೇಕು, ಮೆಂಬರ್ ಆಗಬೇಕು ಅಂತ ಆಸೆ ಇಲ್ಲೇ ಇಲ್ಲಾಗಿತ್ತು ನಮಗೆ. ಪಕ್ಷದ ಬಗ್ಗೆ ಅಥವಾ ಒಂದು ವ್ಯಕ್ತಿ ಬಗ್ಗೆ ನಮ್ದೊಂದು ಹೋರಾಟಕ್ಕೆ ನಾವು ಹೋಗ್ತಿದ್ವಿ. ಒಂದು ಒಳ್ಳೆಯ ಅಭ್ಯರ್ಥಿ ನಿಂತಂದ್ರೆ ನಾವು ಸ್ವಲ್ಪ ಪ್ರಚಾರಕ್ಕೆ ಹೋಗ್ತಿದ್ವಿ. ಬಟ್ ರಾಜಕೀಯಕ್ಕೆ ನಾವು ಹೋಗೋ ಒಂದು ಉದ್ದೇಶ ನಮ್ಗೆ ಯಾವಾಗಲೂ ಇಲ್ಲಾಗಿತ್ತು. ಇವಾಗ ಎಷ್ಟು ವರ್ಷ ಅನುಭವ ಇರ್ಬೋದು ಅಂದಾಜು? ಹಂಗೊಂದು 25 ವರ್ಷದಿಂದ ಅನುಭವ ಇದೆ ನಮಗೆ. 20-25 ವರ್ಷದಿಂದ ಅನುಭವ ಇದೆ. ಸೊ ಹಿಂದೆ ನೀವು ಹೇಳಿದ್ರಿ ಸೋಷಿಯಲ್ ವರ್ಕರ್ ಆಗಿ ವರ್ಕ್ ಮಾಡ್ತಿದ್ವಿ ಅಂತ. ಸೊ ಅವಾಗಿನ ರಾಜಕೀಯಕ್ಕೂ ಇವಾಗಿನ ರಾಜಕೀಯಕ್ಕೂ ಏನಾದ್ರು ಬದಲಾವಣೆ, ವ್ಯತ್ಯಾಸ ಕಾಣ್ತಾ ಇದೆ? ಬದಲಾವಣೆ ಕಾಣ್ತಾ ಇದ್ರೆ, ಹಿಂದೆಲ್ಲ ಯಾವುದೇ ರಾಜಕೀಯ ಪಕ್ಷಗಳಿದ್ರು ಕೂಡ ಪ್ರಾಮಾಣಿಕವಾಗಿ ಜನರ ಬಗ್ಗೆ ಒಂದು 75% ಆದ್ರೂ ಜನರ ಬಗ್ಗೆ ಒಳ್ಳೆ ಭಾವನೆ ವ್ಯಕ್ತಪಡಿಸ್ತಿದ್ರು, ಜನರಿಗಾಗಿ ಸೇವೆ ಮಾಡ್ತಿದ್ರು. ಈಗಿಂದೆಲ್ಲ ವಾತಾವರಣ ನೋಡ್ರೆ 90% ಕೂಡ ಎಲ್ಲ ಸ್ವಾರ್ಥಿಗಳೇ. ಹಣ ಖರ್ಚು ಮಾಡಿ ಆರಿಸಿ ಬರ್ತಾರೆ. ಆ ಹಣ ತೆಗೆಯೋ ಸಲ ಅವ್ರು ಹಣಕ್ಕೆ ಹೋಗ್ತಾರೆ. ಅವಾಗ ಅದು ಅನಿವಾರ್ಯವಾಗೂ ಕೂಡ ಅವ್ರು ತಪ್ಪು ದಾರಿ ಹಿಡಿತಾರೆ. ಈಗ ನಾನು ಕೂಡ ಚುನಾವಣೆಯಲ್ಲಿ ಆರಿಸಿ ಬರ್ತಾನೆ, ₹1 ಖರ್ಚು ಮಾಡಲಿಲ್ಲ. ಅಧ್ಯಕ್ಷ ಆಗ್ಬೇಕಾದ್ರು ಕೂಡ ₹1 ಖರ್ಚು ಮಾಡಲಿಲ್ಲ. ನಾನು ಯಾರ ಹತ್ರ ₹1 ತಿಂದ್ರೆ ಇಡೀ ಪಂಚಾಯತ್ ಹೋಗ್ತೀನಿ. ನೀವು ಯಾರನ್ನೇ ಕೇಳಿದ್ರು, ಯಾರು ಕೇಳಿದ್ರು ಕೂಡ ನಮ್ಮ ಪಕ್ಷಾತೀತವಾಗಿ ನನಗೆ ಗುರುತಿಸ್ತಾರೆ. ಇವತ್ತು ಯಾವುದೇ ಪಕ್ಷದಲ್ಲಿದ್ರು ಕೂಡ ನನಗೆ ಗೌರವ ಕೊಡ್ತಾರೆ. ಈಗ ಆ ಪಕ್ಷದ ಈ ಪಕ್ಷ ನನ್ನನ್ನು ಯಾರೂ ನೋಡ್ತಾ ಇಲ್ಲ. ಸರ್ ಇವಾಗ ನಿಮ್ದು ವೈಯಕ್ತಿಕ ವೃತ್ತಿ ಏನು ಸರ್? ವೈಯಕ್ತಿಕ ನಮ್ದು ಕೃಷಿ. ತಂದೆಯವರು ಜಮೀನು ಮಾಡಿಟ್ಟಿದ್ರು, ಬೇಕಷ್ಟು ಆಸ್ತಿಗಳಿತ್ತು. ಈಗ ನಾವು ಅಡಿಕೆ ತೋಟವನ್ನ ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಈಗ ಸದ್ಯ ಪೀಕ್ ಬರ್ತಾ ಇದೆ. ಸರ್ ಅಂದ್ರೆ ಇವಾಗ ನೀವು ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದೀರಾ. ಸೊ ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಏನಂತ ಅನ್ಕೊಂಡು ಬಂದ್ರಿ? ರಾಜಕೀಯಕ್ಕೆ ಅಂದ್ರೆ ಒಂದು ಸಮಾಜ ಸೇವೆ ಮಾಡಬೇಕೇ ಬಂದೆ ನಾನು. ಯಾಕಂದ್ರೆ ಈಗ ಒಂದು 6 ವರ್ಷದ ಹಿಂದೆ ನಮ್ಮ ಧರ್ಮಸ್ಥಳದ ಈ ಯೋಜನೆಗಳೇನು ಬಂತು, ಆ ಯೋಜನೆ ನಮ್ಮಲ್ಲಿ ಬಂದಾಗ ನಮ್ಮಲ್ಲಿ ಅಲ್ಲಿ ಕಾರ್ಯಕರ್ತರು ಬಂದು ಹಿಂಗೆ ಧರ್ಮಸ್ಥಳ ಸಂಘ ಕಟ್ಟಬೇಕು, ಮೆಂಬರ್ ಆಗಬೇಕು ಹೇಳುವಂಥದ್ದು ಹೇಳಿದಾಗ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಾಗ ಅದಕ್ಕೆ ಸೇರ್ಪಡೆ ಆಗಿದೆ. ನಮ್ಮಲ್ಲೂ ಕೂಡ ಒಂದು 5 ಜನದ ಪ್ರಗತಿ ತಂಡ ಕಟ್ಟಿದೆ. ಆ ನಂತರ ಅಲ್ಲಿ ಒಕ್ಕೂಟಗಳ ರಚನೆ ಆಗ್ತದೆ. 20-25 ಸಂಘದ ಒಂದು ಒಕ್ಕೂಟ. ಆ ಒಕ್ಕೂಟದಲ್ಲೂ ಕೂಡ ನನಗೆ ನನ್ನ ಅಲ್ಲಿ ಸೇವೆಯನ್ನು ಕೊಡಿಸಿ ಅಲ್ಲಿ ಎಲ್ಲರೂ ಅದಕ್ಕೊಂದು ಅಧ್ಯಕ್ಷನನ್ನು ನಾನು ಆಯ್ಕೆ ಮಾಡಿದ್ರು. ಅಲ್ಲಿ ನಾನು ಏನು ಸೇವೆ ಸಲ್ಲಿಸಿದೆ ಅದನ್ನು ನೋಡಿಕೊಂಡು ನನಗೆ ಆ ಸಂದರ್ಭದಲ್ಲೇ ಕೂಡ ಪಂಚಾಯತ್ ಚುನಾವಣೆ ನಿಲ್ಲುವಂತ ಒಂದು ಉಮೇದಿ ಮಾಡಿದ್ದು. ಅಲ್ಲ ಪಕ್ಷಾತೀತವಾಗಿ ನಾನು ಏನು ಕೆಲಸ ಮಾಡಿದ್ದೇನೆ ಬಡವರ ಯೋಜನೆಯಲ್ಲಿ, ಅದ್ರ ಗುರುತಿಸಿ ನನಗೆ ಜನ ಓಟ್ ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ನೀನು ನಿಲ್ಬೇಕು, ಪಂಚಾಯತ್ ಹೋಗ್ಬೇಕು, ನೀನು ಈ ರೀತಿ ಜನ ಸೇವೆ ಮಾಡೋಣ, ಸರ್ಕಾರದ ಅನುದಾನಗಳನ್ನ ನೀವು ಪ್ರಾಮಾಣಿಕವಾಗಿ ಹಂಚೋದಕ್ಕೆ ನಿಮ್ಗೆ ಅವಕಾಶ ಇರ್ತದೆ ಹೇಳುವಂತದ್ದು ಒಂದು ಜನರ ಒತ್ತಡದ ಮೇರೆಗೆ ನಾನು ನಿಂತಿದ್ದೇನೆ. ಸೊ ಇವಾಗ ನೀವು ರಾಜಕೀಯ ಜೊತೆ ನೀವು ಸಂಘ ಸಂಸ್ಥೆಯಲ್ಲೂ ನಾವು ಜನರ ಪರವಾಗಿ ಇರ್ತೇವೆ. ಆಕ್ಸಿಡೆಂಟ್ ಆಯ್ತು ಒಳ್ಳೆ, ಈಗ ನಮ್ಮ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಆಗ್ತಾರೆ. ಹಳ್ಳಿಯವರು ಏನೋ ಪ್ರಾಬ್ಲಮ್ ಇದ್ರೆ ನಾವು ಯಾವುದೇ ಆಫೀಸರ್ ಲೆವೆಲ್ಗೂ ಕೂಡ ನಾವು ಫ್ರೀಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ಅವ್ರನ್ನ ಆರಾಮಿಲ್ಲದೆ ಹೋದವ್ರನ್ನ ಯಾವ ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಅನ್ನುವಂಥದ್ದು ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡ್ಕೊಂಡು ಅವ್ರ ಕಷ್ಟಕ್ಕೆ ನಾವು ನೆರವಾಗ್ತಾ ಇದ್ದೀವಿ. ಸರ್ ಇವಾಗ ಈ ಇಲೆಕ್ಷನ್ ಅಂತ ಫಸ್ಟ್ ನಿಂತು ಗೆದ್ದು ಬಂದಿದ್ದೀರಾ. ಸೊ ಗೆದ್ದು ಬಂದ್ಮೇಲೆ ಈ 3 ವರ್ಷ ನಿಮ್ಮ ಅವಧಿಯಲ್ಲಿ ಯಾವ ರೀತಿ ಒಂದು ಜನಸೇವೆನ ಮಾಡಿದ್ದೀರಾ? ಜನರಿಗೆ ಯಾವ ರೀತಿ ಒಂದು ಕೆಲಸನ ಮಾಡ್ಕೊಟ್ಟಿದ್ದೀರಾ? ಜನಸೇವೆ ಅಂದ್ರೆ ಪಂಚಾಯತ್ದಲ್ಲಿ ನಾವು ಅಧ್ಯಕ್ಷ ಆದಾಗಲೂ ಕೂಡ ನಮಗೆ ಏನು ಸರ್ಕಾರದ ಆದೇಶಗಳು, ಇಲಾಖೆಗಳ ಆದೇಶ ಬರ್ತದೆ, ಅದ್ರ ಪ್ರಕಾರ ಕೆಲಸವನ್ನು ಮಾಡಿದ್ದೇವೆ.
ಇನ್ನು ಅಂದ್ರೆ ಮುಂಚೆ ಇವಾಗ ನೀವು ಅಧ್ಯಕ್ಷ ಇದ್ರಿ, 2.5 ವರ್ಷ ಆಯ್ಕೆ ಆದ ನಂತರ ಮೆಂಬರ್ ಆಯ್ಕೆ ಆದ ನಂತರ ಪ್ರಥಮ ಫೀಲ್ಡ್ ನಾನು ಅಧ್ಯಕ್ಷ ಆದೆ. ಇವಾಗ ಸದಸ್ಯರಾಗಿ ಈಗ ಸದಸ್ಯ 2.5 ವರ್ಷಕ್ಕೆ ಮೀಸಲಾತಿ ಏನೆಲ್ಲ ಕೆಲಸ ಮಾಡಿಸಿದ್ರೆ? ಅಧ್ಯಕ್ಷ ಆದಾಗ ನಾವು ಪಂಚಾಯತ್ ಅಲ್ಲಿ ಏನು ಅನುದಾನಗಳು ಬರ್ತದೆ ಅದು ಪ್ರಾಮಾಣಿಕವಾಗಿ ಜನರಿಗೆ ಏನು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು, ಅವರಿಗೆ ಸೇವೆಯನ್ನು ಕೊಡಬೇಕು, ಅದನ್ನು ಪ್ರಾಮಾಣಿಕವಾಗಿ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಇಲ್ಲಿ ಬರುವಂತ ಅವ್ರ ಇಲಾಖೆಯಿಂದ ಬರುವಷ್ಟು ಹಣವನ್ನೇ ನಾವಿಲ್ಲಿ ಹಂಚುವುದೊಳಾದ್ರೆ ಅದರಿಂದ ಏನು ಕೆಲಸಗಳಾಗೋದಿಲ್ಲ. ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗಿರ್ಬಹುದು, MLA-ಗಳಿಗಿರ್ಬಹುದು, MP-ಗಳಿಗಿರ್ಬಹುದು, ಮಿನಿಸ್ಟರ್ ಅವರಿಗೂ ಕೂಡ ಭೇಟಿಯಾಗಿ ನಿಮಗೆ ನಮಗೆ ಬರುವಂತದ್ದು ಒಂದು 10-20 ಮನೆ ನಮ್ಮ ಪಂಚಾಯತಿಗೆ ಸಾಲ್ತಾರೆ, ಇನ್ನೂ ಜಾಸ್ತಿ ಮನೆ ಕೊಡಿ ಅವ್ರು ರಿಕ್ವೆಸ್ಟ್ ಮಾಡಿ ಕೂಡ ವಿಶೇಷವಾದ ಅನುದಾನಗಳನ್ನು ಕೂಡ ತಂದು ಜನರ ಸೇವೆ ಮಾಡಿದ್ದಾರೆ. ಯಾಕಂದ್ರೆ 1 ವರ್ಷಕ್ಕೆ ಇಂತಿಷ್ಟೊಳಂತ ಒಂದು ಅನುದಾನ ಒಂದು ಪಂಚಾಯತ್ ಇರ್ತದೆ. ಅದೇ ಅನುದಾನದಲ್ಲಿ ಕೆಲಸ ಮಾಡೋದಕ್ಕೆ ಹೋದ್ರೆ ನಮ್ಮಲ್ಲಿ ಇರುವಂತಹ ಹಳ್ಳಿ ಪಂಚಾಯತ್ ಅಲ್ಲಿ ಕೆಲಸಗಳನ್ನು ಮಾಡೋದು ಜನರಿಗೆ ಸೇವೆ ಅಷ್ಟು ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಸಂಬಂಧಪಟ್ಟ ಇಲಾಖೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ಸರ್ಕಾರದವ್ರ ಹತ್ರ ರಿಕ್ವೆಸ್ಟ್ ಮಾಡಿ, MLA ಹತ್ರ ರಿಕ್ವೆಸ್ಟ್ ಮಾಡಿ ಹೆಚ್ಚಿಗೆ ಕೆಲಸವನ್ನು ಕೊಟ್ಟಿದ್ದೇವೆ. ಮನೆಗಳನ್ನು ಜಾಸ್ತಿ ತಂದಿದ್ದೇವೆ. NRI ಹಣ ಬರುವುದಿಲ್ಲ ಹೇಳುವಂತ ಸಂದರ್ಭದಲ್ಲೂ ಕೂಡ ಕಾರವಾರ CSR ಕೆಲಸ ಕಾರ್ಯಗಳನ್ನು ಮಾಡಿರ್ಬೋದು ನೀವು. ಸಾಮಾನ್ಯವಾಗಿ NRIG ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೈಯೆಸ್ಟ್ ಕೆಲಸವನ್ನು ಮಾಡಿಸಿದ್ದೇವೆ. ನಾನಿಂದ ಸಾಮಾನ್ಯ 1.5 ಕೋಟಿ ರೂಪಾಯಿ ಕೆಲಸವನ್ನು ಮಾಡಿಸಿದ್ದೇನೆ. ರಸ್ತೆಗಳಿರ್ಬೋದು, ರೈತರ ಕೃಷಿ ಹೊಂಡ, ಕುಡಿಯುವ ನೀರಿನ ಬಾವಿ, ಇನ್ನ ರೈತರದ್ದು ವೈಯಕ್ತಿಕ ಕಾಮಗಾರಿಗಳು ಕೂಡ NRIG ಅವಕಾಶಗಳಿದೆ. ಅವರು ಹೊಸ ತೋಟ ನಿರ್ಮಾಣ, ನೆಲ ಸಮತಟ್ಟು, ಈ ಕಾಲುವೆ ನೀರ್ ಕಾಲುವೆ ತೆಗೆಯುವಂಥದ್ದು, ಹಳ್ಳದ ಅಗಲೀಕರಣ, ಶಾಲೆಗಳಿಗೆ ಕಂಪೌಂಡು, ಆ ನಂತರ ಈ NRIG ಬಡವರಿಗೆ ಶೌಚಾಲಯಗಳ ನಿರ್ಮಾಣ ಮಾಡುವಂಥದ್ದು, ಯಾವ್ಯಾವ ಯೋಜನೆಗಳು ಬರ್ತದೆ ಅದನ್ನ ನಾವು ಹುಡುಕಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ನಾವು ಫೈಟ್ ಮಾಡ್ತಿದ್ದೇವೆ. ಕೊಟ್ಟಿರ್ತಾರಲ್ಲ ಬಡ ಜನತೆಗೆ ಮನೆ ಕೊಡಿಸ್ಬೇಕು ಅಂತ, ಸೊ ನಿಮ್ ಕಡೆಯಿಂದ ಜನತೆಗೆ ಎಷ್ಟು ಮನೆ ಕೊಡಿಸಿರ್ಬೋದು ಸರ್? ಸಾಧಾರಣ ಒಂದು 150 ಮನೆಗಳು ಕೊಟ್ಟಿದ್ದೇವೆ. 150 ಮನೆನ ಕೊಡಿಸಿದಾರೆ. ಸೊ ಇವಾಗ ಈ 3 ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದಿರ, ಒಂದು ಎಲ್ಲರಿಗೂ ಅನುಕೂಲತೆ ಆಗಲಿಲ್ಲ ಸರ್. ಇವಾಗ ನಿಮ್ಗೆ ಇನ್ನೂ 2 ವರ್ಷ ಟೈಮ್ ಇದೆ. ಸೊ ಇನ್ನೂ 2 ವರ್ಷದಲ್ಲಿ ಯಾವ ರೀತಿ ಒಂದು ಇನ್ನೂ ಜನಸೇವೆನ ಮಾಡೋಣ, ಸುಧಾರಣೆ ತರೋಣ ಅಂತ ಅನ್ಕೊಂಡಿದ್ದೀರ? ಇನ್ನೂ ಕೆಲಸಗಳು ಆಗೋದು ಬಹಳಷ್ಟು ಇದೆ ನಮ್ಮಲ್ಲಿ. ಈಗ ಮಾಡಿದ್ರ ಬಗ್ಗೆ ನಮ್ಗೆ ತೃಪ್ತಿ ಇದೆ. ಆದ್ರೆ ಜನರಿಗೆ ಇನ್ನೂ ಕಷ್ಟದಲ್ಲಿದ್ದವ್ರು ಇದ್ದಾರೆ. ಇನ್ನು ಮನೆಗಳು ನಮ್ಮ ಪಂಚಾಯತ್ ಸಾಮಾನ್ಯ ಇನ್ನೂ 190 ಮನೆಗಳ ಅವಶ್ಯಕತೆ ಇದೆ ಈಗಾಗಲೇ. ಆ 190 ಮನೆ ತರುವ ಬಗ್ಗೆ ಈಗ ಅಲ್ಲಿ MLA ಅವರಿಗೂ ಕೂಡ ನಾವು ಪ್ರೆಷರ್ ಹಾಕಿ ನಮ್ಮ ಮನೆಯನ್ನು ಕೊಡಿಯಲು ಕೇಳ್ತಾ ಇದ್ದೇವೆ. NRIG ಕೂಡ ನಾವು ಹೈಯೆಸ್ಟ್ ಕಾಮಗಾರಿ ತರುವ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್ ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲಾರ ಅಥವಾ ಹಿಂದಿಗಡೆ? ಇಲ್ಲ, ಹಿಂದೆ 5 ವರ್ಷ ನಮ್ಮ ಅಣ್ಣವ್ರೆ ಪಂಚಾಯತ್ ಮೆಂಬರ್ ಆಗಿತ್ತು. ಪಂಚಾಯತಿ ಮೆಂಬರ್ ಆಗಿದ್ರು. ನಮ್ದು ಇದೇ ವಾರ್ಡಲ್ಲಿ ನಿಂತು ಆಯ್ಕೆಯಾಗಿದ್ರು. ಈ ಫೀಲ್ಡ್ ಅಲ್ಲಿ ನಾನು ಇವಾಗ ಏನಾಗಿದ್ದಾರೆ ಸರ್ ಅವರು? ಈಗ ಅವರು ಮನೇಲೇ ಇದ್ದಾರೆ, ಅವರಿಗೂ ಹೊಲ ಇದೆ. ಅಂದ್ರೆ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಲೆವೆಲ್ ಏನಾದ್ರು ಅದಕ್ಕೇನು ಟ್ರೈ ಮಾಡಲಿಲ್ಲ, ಅಥವಾ ಗ್ರಾಮ ಪಂಚಾಯತಿ ಒಂದು 2 ಫೀಲ್ಡ್ ಮುಗಿಸಿ ಬಿಟ್ಟಿದ್ದಾರೆ, 1 ಫೀಲ್ಡ್ ಮುಗಿಸಿ ಬಿಟ್ಟಿದ್ದಾರೆ. ಸೊ ಅಂದ್ರೆ ನಿಮ್ಮ ಮನೆಯಿಂದ ಬಂದಿರೋಂಥದ್ದು ರಾಜಕೀಯ. ಸೊ ನೆಕ್ಸ್ಟ್ ಇವಾಗ ನೀವು ಬಂದು 2.5 ವರ್ಷ ಅಧ್ಯಕ್ಷ ಸ್ಥಾನ ಮುಗಿಸಿ ಇವಾಗ ಸದಸ್ಯರಾಗಿದ್ದಾರೆ. ಸೊ ಇವಾಗ ಅಧ್ಯಕ್ಷ ಸ್ಥಾನ ಇತ್ತು ನಿಮ್ಗೆ ಫಸ್ಟ್ ಗೆದ್ದು ಬಂದ್ಮೇಲೆ. ಸೊ ಅಧ್ಯಕ್ಷ ಸ್ಥಾನಕ್ಕೂ ಸದಸ್ಯ ಸ್ಥಾನಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಏನೂ ಇಲ್ಲ. ಅಧ್ಯಕ್ಷ ಹೇಳುವಂತದ್ದು ಜನರು ಕೊಟ್ಟಂತ ಅಧಿಕಾರ, ಅದು ಜನ ಕೊಟ್ಟಿದ್ದು ನಾವು ತಿಳ್ಕೊಂಡ್ರೆ ಮೆಂಬರ್ ಆಗಿರುವುದು ಒಂದೇ, ಅಧ್ಯಕ್ಷ ಆಗಿರುವುದು ಒಂದೇ. ಇನ್ನೇನು ಅಧ್ಯಕ್ಷ ಅದೇ ಹೇಳಿ ವಿಶೇಷವಾದಂತ ಮತ್ತೇನು ತಾನೇ ದೊಡ್ಡ ಮಾಡಿ ತಿಳ್ಕೊಳಕ್ ಹೋದ್ರೆ ಆಗೋದಿಲ್ಲ. ಸೇವೆ ಮಾಡೋದಕ್ಕೆ ಪಂಚಾಯತ್ ಅಧ್ಯಕ್ಷನೂ ಕೂಡ ಮಾಡಬಹುದು, ಮೆಂಬರ್ನು ಕೂಡ ಮಾಡಬಹುದು. ಆದ್ರೆ ಅಧ್ಯಕ್ಷ ಆದವ್ರಿಗೆ ಹೆಚ್ಚಿಗೆ ಪ್ರೆಷರ್ ಇರುತ್ತೆ ಅಂತ ಕೇಳ್ಪಟ್ಟಿದ್ವಿ. ಪ್ರೆಷರ್ ಇರ್ತದೆ. ಅದು ಪ್ರಾಮಾಣಿಕವಾಗಿ ಪ್ರತಿಯೊಂದು ಸದಸ್ಯರನ್ನು ಕೂಡ ಪ್ರಾಮಾಣಿಕವಾಗಿ ಜನರ ಸೇವೆಗಾಗಿ ಆ ಭಾಗದ ಸಮಸ್ಯೆಗಳ ಬಗ್ಗೆ ಅವರು ಕೂಡ ಅಧ್ಯಕ್ಷರಿಗೆ ಸಪೋರ್ಟ್ ಮಾಡಿದ್ರೆ ಬಹಳ ಸುರಳಿತ ಆಗ್ತದೆ. ಇಲ್ಲ ಆದ್ರೆ ಅಧ್ಯಕ್ಷರು ಒಬ್ಬನೇ ಒಂದು ಸೈಡ್ ಬಿಟ್ಟರೆ ಅಧ್ಯಕ್ಷ ಅಂತ ಹೋರಾಟಗಾರ ಆದ್ರೆ ಏಕಾಂಗಿ ಹೋರಾಟ ಮಾಡಬಹುದು. ಈಗ ನಮ್ಮ ಗಟ್ಟಿಯಾಗಿ ತಾಕತ್ತಿದ್ದು ಮಾತಾಡುವಂಥದ್ದು ಎಲ್ಲ ಅಧಿಕಾರಿಗಳ ಮಾತಾಡುವಂತ ತಾಕತ್ತಿದ್ರೆ ಒಂದೇ ಅಧ್ಯಕ್ಷ ಅದನ್ನು ಕೂಡ ಸಾಧನೆಯನ್ನು ಮಾಡಬಹುದು. ಇದರಲ್ಲಿ ಹೆಚ್ಚಿಗೆ ಕೆಲಸಗಳನ್ನು ಮಾಡಿಸಬಹುದು. ಅಂದ್ರೆ ಸದಸ್ಯರಾದಾಗ ಅವ್ರಿಗೆ ಹೆಚ್ಚಿಗೆ ಪ್ರೆಷರ್ ಇರಲ್ಲ ಅಂತ. ಪ್ರೆಷರ್ ಎಲ್ಲರಿಗೂ ಇರ್ತದೆ, ಪ್ರೆಷರ್ ಎಲ್ಲರಿಗೂ ಇರ್ತದೆ, ಮೆಂಬರಿಗೂ ಇರ್ತದೆ. ಇಡೀ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ, ಮೆಂಬರ್ ಕೂಡ ಒಂದು ವಾರ್ಡಿಗೆ ಆಗಿರ್ತಾರೆ. ಆದ್ರೆ ಪ್ರಾಮಾಣಿಕವಾಗಿ ಸಮಾಜ ಸೇವೆಗೆ ಇಳಿದಾಗ ಆ ಸದಸ್ಯ ಆದವನು ಕೂಡ ಇಡೀ ಪಂಚಾಯತ್ ವ್ಯಕ್ತಿ ಬಗ್ಗೆ ತಲೆ ಹಾಕ್ಬೇಕಾಗ್ತದೆ. ನಮ್ದು ಒಂದೇ ಗ್ರಾಮ ಅಭಿವೃದ್ಧಿ ಮಾಡಬೇಕು, ನಮ್ಮ ಗ್ರಾಮಕ್ಕಷ್ಟೇ ಕೆಲಸ ತರಬೇಕು, ಸ್ವಾರ್ಥ ಭಾವನೆಗಳಿರಬಾರ್ದು. ಅಧ್ಯಕ್ಷರಿಗೆ ಇಡೀ ಊರೇ ಅಧ್ಯಕ್ಷರಿದ್ದಾಗಲೂ ಕೂಡ ಅಧ್ಯಕ್ಷರಿಗೆ ಒಂದು ಪವರ್ ಇರ್ತದೆ. ಒಂದು ಸರ್ಕಾರ ಒಂದು 20 ಮನೆ ಕೊಟ್ಟಾಗ 20 ಫಲಾನುಭವಿಗಳನ್ನ ಆಯ್ಕೆ ಮಾಡುವಂತ ಪವರ್ ಅಧ್ಯಕ್ಷರಿಗೆ ಇರ್ತದೆ. ಆದ್ರೆ ಇವತ್ತು ನಾನು ಅಧ್ಯಕ್ಷನಾಗಿದ್ದೇನೆ, ನನ್ನ ವಾರ್ಡಿಗೆ 20 ಮನೆ ಕೊಟ್ಟರೆ ನನ್ನ ಗ್ರಾಮ ಒಂದೇ ಉದ್ಧಾರ ಆಗ್ತದೆ ನೋಡ್ಬೋದು. ಯಾಕಂದ್ರೆ ನಮ್ಮಲ್ಲಿ ನನ್ನ ವಾರ್ಡಲ್ಲಿ ಇರುವಂತ ಬಡವರು ಇನ್ನೊಂದು ವಾರ್ಡಲ್ಲೂ ಇರ್ತಾರೆ. ಅದಕ್ಕೆ ನಾವು ಒಂದು 20 ಮನೆ ಬಂದ್ರೆ ನಮ್ದು 10 ಮೆಂಬರ್ ಪ್ರಾಮಾಣಿಕವಾಗಿ 10 ಮೆಂಬರಿಗೆ 2 ಮನೆ ಡಿವೈಡ್ ಮಾಡಿ ಕೊಟ್ಟಿದ್ದೆ. ಸರ್ ಇವಾಗ ನೀವು
ನಿಮ್ಗೆ ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು ಸ್ಫೂರ್ತಿ ಅಂತ ಯಾರಾದ್ರು? ನನಗೆ ವಿಶೇಷ ಹೇಳ್ಬೇಕಾದ್ರೆ ನನ್ಗೆ ಗಾಡ್ ಫಾದರೇ ಇಲ್ಲ. ಹಾ ವೈಯಕ್ತಿಕ ನಂದೇ ಒನ್ ಮ್ಯಾನ್ ಶೋ ಅಂತಾರಲ್ಲ ಅದೇ ಟೈಪ್. ಗಾಡ್ ಫಾದರ್ ಯಾರೂ ಇಲ್ಲ. ಹಾ ಯಾಕಂದ್ರೆ ಈಗಿನ ವಾತಾವರಣದಲ್ಲಿ ಗಾಡ್ ಫಾದರ್ ಸಿಗುದೇ ಇಲ್ಲ. ಸಿಕ್ಕಿದ್ರು ಕೂಡ ಕಾಲು ಎಳೆಯವರೇ. ಹಾ ಮುಂದೆ ಮಾಡುವಂತ ಹಿಂದೆ ನಮ್ಮನ್ನು ಗುಂಡಿಗೆ ಹಾಕೋದೇ ಮಾಡ್ತಾರೆ. ಹಾಗಾಗಿ ಮೋಸನೇ ತುಂಬ ಹೋಗಿದೆ ಈಗ, ಸ್ವಾರ್ಥಿಗಳೇ ಜಾಸ್ತಿ. ಅದಕ್ಕಾಗಿ ನಾನು ಗಾಡ್ ಫಾದರ್ ಟೋಟಲಿ ಸಿಗಲೇ ಇಲ್ಲ. ಈಗ ನನಗೆ ಈ ಬಡಬಗ್ಗರೇ ಗಾಡ್ ಫಾದರ್. ನನಗೆ ಈಗ ನಾನು ಸಮಾಜ ಸೇವೆಗಳಿದೆ, ಆ ಸಂದರ್ಭದಲ್ಲಿ ನನಗೆ ಎಲ್ಲ ಸಹಕಾರ ಕೊಡ್ತಾ ಇದ್ದು ತೀರಾ ಬಡತನದಲ್ಲಿರೋ ಜನಸಾಮಾನ್ಯರು ಮತ್ತೆ ಅವರೇ ನಿಮಗೆ ಗುರುಗಳು. ಸೊ ಇವಾಗ ನಿಮ್ಮನ್ನ ಫಸ್ಟ್ ಟೈಮ್ ನಿಲ್ಲಿಸಿ ಸೋಷಿಯಲ್ ವರ್ಕರ್ ಮಾಡ್ತಿರೋರು ನಿಮ್ಮನ್ನ ಒಂದು ಇಲೆಕ್ಷನ್ ಅಂತ ತಗೊಂಡ್ಬಂದು ಇಲೆಕ್ಷನ್ ನಿಲ್ಲಿಸಿ ನಿಮ್ಮನ್ನ ಗೆಲ್ಸಿಲಿವರೆಗೂ ತೊಗೊಂಡ್ಬಂದಿದ್ದಾರೆ ನಿಮ್ಮ ಮತದಾರರು, ನಿಮ್ಮ ಜನ. ಅವ್ರಿಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ. ಸೊ ಇವಾಗ ನಿಮ್ಮ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಮ್ಮ ಮೂಲಕ? ಮತದಾರರಿಗೆ ಅಂದ್ರೆ ಪ್ರಾಮಾಣಿಕರಿಗೆ ಪ್ರಾಮಾಣಿಕರನ್ನ ಚುನಾವಣೆ ಗೆಲ್ಲಿಸಬೇಕು, ಸಪೋರ್ಟ್ ಮಾಡಬೇಕು, ಅವನನ್ನು ಆರಿಸಬೇಕು. ಅವಾಗ ಸಮಸ್ಯೆ ಆಗ್ತದೆ. ಹಣ ಕೊಟ್ಟು ಹೆಂಡ ಕೊಟ್ಟು ಆಮಿಷ ತೋರಿಸಿ ಅವ ಆಯ್ಕೆ ಆದಾಳಾದ್ರೆ ಅವ ಪ್ರಾಮಾಣಿಕ ಆರಿಸ್ಬರ್ಬೇಕು ಅನ್ನೋದು ಅಷ್ಟೆಲ್ಲ ಕೆಲಸ ಮಾಡೋದೇ ಇಲ್ಲ ನಾವು. ಈಗ ಜನರ ಒತ್ತಡದ ಮೇಲೆ ಅವ್ನು ನಿಲ್ತಾನೆ ಒಳ್ಳೆ ಮಾದ್ರೆ ಜನ ಓಟ್ ಹಾಕ್ತಾರೆ. ಅವಾಗ ನಾವು ಹಣ ಕೊಟ್ಟು ಹೆಂಡ ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆರಿಸ್ಬರ್ಬೇಕು ಆದ್ರೆ ಅವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ 1 ಲಕ್ಷ ರೂಪಾಯಿ ಮಾಡೋದು ನೋಡ್ತಾನೆ. ಆ ಹಾಕಿ ದುಡ್ಡು ತೆಗೆಯೋ ವಿಚಾರದಲ್ಲಿ ಏನ್ ಮಾಡ್ತಾನೆ ಕೇಳಿದ್ರೆ ಅವಾಗ ಬಡವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಲಕ್ಷ್ಯ ಇರೋದಿಲ್ಲ. ನನಗೆ ಎಲ್ಲಿಂದ ದುಡ್ಡು ಬರ್ತಾನೆ, ಹಣ ಖರ್ಚು ಮಾಡಿದ್ರೆ ಹೇಳುವಂತ ಒಂದು ಭಾವನೆಯಲ್ಲಿ ಅಭಿವೃದ್ಧಿಗಳು ಕುಂಠಿತ ಆಗುತ್ತದೆ. ಅವ್ಯವಹಾರ ಮೋಸಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಯಾಕೆ ನಾನು 1 ರೂಪಾಯಿ ಖರ್ಚು ಮಾಡ್ದವಲ್ಲ, ವಿಶೇಷವಾದ ಪ್ರಚಾರಕ್ಕೂ ಹೋದವಲ್ಲ. ನೀವು ನಿಲ್ಸಿದ್ರೆ ನಿಂತಿದ್ದೇನೆ, ಬಿದ್ದರೆ ನಿಮ್ಮೇ ಮಣ್ಣಾಗ್ತದೆ. ಗೆದ್ರೆ ನನಗೇನು ಕೊಡ್ಬಿಡ್ತಾರೆ, ನೀವು ಗೆದ್ದು ಬಂದಂಗೆ. ನೀವು ಕೊಡು ಒಂದು ಓಟಿನ ಮಹತ್ವ ಏನು ನೋಡಿ ನೀವು ನನ್ನ ಆಸೆ ನಿಮ್ಗೆ ಅರ್ಥ ಆಗ್ಬೋದು ಹೇಳಿದ್ದೆ. ಅದನ್ನ ಇವತ್ತು ಇದು ನಾನು ಇಷ್ಟೆಲ್ಲ ಸಮಾಜ ಸೇವೆ ಮಾಡೋಕೆ ನನಗೆ ಅವಕಾಶ ಮಾಡಿಕೊಟ್ಟವ್ರೆ ತೀರಾ ಬಡತನದಲ್ಲಿರುವಂತ ಮತದಾರರೇ. ಸರ್ ನಮ್ಮ ಮೂಲಕ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಕೃತಜ್ಞತೆ ವಂದನೆಗಳನ್ನ ಸಲ್ಸಕ್ ಇಷ್ಟಪಡ್ತೀರಾ ನಿಮ್ಮ ಮತದಾರರಿಗೆ? ಮತದಾರರು ಮುಂದಾದ್ರೂ ಕೂಡ ನನಗೆ ಯಾವುದೇ ಚುನಾವಣೆ ನಿಲ್ಲುವಂತ ವಿಚಾರಗಳಿಲ್ಲ. ಯಾಕಂದ್ರೆ ಈಗ 5 ವರ್ಷದಲ್ಲಿ ನಾವೊಂದು ರಾಜಕೀಯ ಫೀಲ್ಡಿಗೆ ಬಂದಿರೋದ್ರಿಂದ ಅಧ್ಯಕ್ಷನಾಗುವ ಅನುಭವ ಆಯ್ತು, ಸದಸ್ಯನಾಗುವ ಅನುಭವ ಆಯ್ತು, ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ಕೂಡ ಪರಿಚಯ ಆಯ್ತು. ನಾವು ಪ್ರಾಮಾಣಿಕವಾಗಿದ್ರೆ ಯಾವುದೇ ಅಧಿಕಾರಿಗಳಿರ್ಲಿ ಯಾವುದೇ ಸರ್ಕಾರಗಳಿರ್ಲಿ ನಾವು ಪ್ರಾಮಾಣಿಕತನ ಇದ್ದು ನಾವು ಯಾರತ್ತೂ ಕೆಲಸ ಮಾಡ್ಕೊಂಡು ಬರ್ಬೋದು ಅಂತನೂ ನಾನು ಕಂಡುಕೊಂಡೆ. ನನಗೆ ಮುಂದೆ ಯಾವುದೇ ಚುನಾವಣೆ ನಿಲ್ಲುವಂತ ಆಶೆ ಕೂಡ ನನ್ನ ಹತ್ರ ಇವತ್ತು ಇಲ್ಲ. ನನಗೆ ತಿಳಿದ್ಮಟ್ಟಿ ನಾನು ಮುಂದೆ ಯಾವುದೇ ಇಲೆಕ್ಷನ್ ನಿಲ್ಲೋ ವಿಚಾರವೂ ಕೂಡ ಇಲ್ಲ. ಅಂದ್ರೆ ನನ್ನ ಜೀವಂತ ಇರೋ ತನಕನೂ ಕೂಡ ನಾನು ಜನರ ಸೇವೆ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ, ಬೇರೆ ಏನೂ ಇಲ್ಲ. ಸೊ ಈ ಮುಖಾಂತರ ನಿಮ್ಮ ಜನತೆಗೆ ಹೌದು, ಅವ್ರ ಮುಂದೆ ಯಾವುದೇ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕೋದಿದ್ರು ಯಾವುದೇ ಇಲೆಕ್ಷನ್ ಅಲ್ಲೂ ಕೂಡ ವ್ಯಕ್ತಿಯನ್ನು ಗುರುತಿಸಿ ಅವನಲ್ಲಿರುವಂತಹ ಒಳ್ಳೆತನ ಪ್ರಾಮಾಣಿಕತೆಯನ್ನ ಗುರುತಿಸಿ ಯಾರು ಒಳ್ಳೆಯವಿದ್ದಾನೆ ಹೇಳುವಂಥದ್ದನ್ನು ನೋಡಿ ಓಟ್ ಕೊಡಬೇಕೇ ವಿನ ಒಟ್ಟು ಯಾರೋ ದುಡ್ಡು ಹಣ ಇನ್ನೇನು ಬಂಗಾರ ಸೀರೆ ಏನೇನೋ ಕೊಡ್ತಾರಲ್ಲ ಅದಕ್ಕೆಲ್ಲ ಆಮಿಷ ಕೊಟ್ಟು ಅವ್ರು ಓಟ್ ಕೊಟ್ಟರೆ ಸರಿಯಾದಂಥ ವ್ಯಕ್ತಿ ಆಯ್ಕೆ ಆಗೋದಿಲ್ಲ. ಇವತ್ತು ಜನಸಾಮಾನ್ಯರು ಅದನ್ನು ತಿಳ್ಕೊಳ್ಬೇಕು, ಯಾರು ಒಳ್ಳೆಯವಿದ್ದಾನೆ, ಯಾರನ್ನ ಆಯ್ಕೆ ಮಾಡಿದ್ರೆ ಇವತ್ತು ಸಮಾಜದ ಬಗ್ಗೆ ಗೌರವಿಸ್ತಾನೆ, ಬಡವ್ರ ಕಷ್ಟಕ್ಕೆ ನೆರವಾಗ್ತಾನೆ ಹೇಳುವಂಥದ್ದನ್ನ ಅವ್ರು ಮನಗಂಡು ಓಟ್ ಕೊಟ್ಟರೆ ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ತರಬಹುದು. ಬರೀ ದುಡ್ಡು ಹೆಂಡಕ್ಕಾಗಿ ಓಟ್ ಕೊಡ್ತಾರಲ್ಲ, ಆದ್ರೆ ಯಾವುದೂ ಪರಿಸ್ಥಿತಿಯಲ್ಲಿ ನಮ್ದು ಇದೇ ಅಧೋಗತಿಯಲ್ಲೇ ಇರ್ತದೆ ಬಿಟ್ಟರೆ ಅಭಿವೃದ್ಧಿ ಅಂತ ಬಹಳ ಕುಂಠಿತ ಆಗ್ತಾ ಹೋಗ್ತದೆ. ಸರಿ ಸರ್, ಇಷ್ಟು ಕಾಲ ನಮ್ಮ ಜೊತೆ ನಿಮ್ಮ ಕಿರು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಕ್ಯಾಮರಾಮ್ಯಾನ್ ಸಂದೀಪ್ ಜೊತೆ ಗೌರವ್ 24x7 ಕರ್ನಾಟಕ.com.